ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈಗ ಸಿ ಎಮ್ ಆಗ್ತಾ ಇದ್ದಾರೆ, ಅದರಿಂದ ನಮಗೆ ತುಂಬ ಖುಷಿ ಇದೆ. ಅವರು ಭಾಳ ದಿವಸದಿಂದ ಕಷ್ಟಪಟ್ಟರು ಇದು ಪಕ್ಷಕ್ಕಾಗಿ. ಆಮೇಲೆ ಅವರ ಒಂದು ಪಟ್ಟಂಥ ಕಷ್ಟಕ್ಕೆ, ಅವರೊಂದು ಪ್ರಯತ್ನಕ್ಕೆ ಈ ಒಂದು ಪ್ರತಿಫಲ ಸಿಗಬೇಕಾಗಿತ್ತು. ಅದು ಈಗ ಸಿಗ್ತಾ ಇದೆ. ಅವರ ಬಹುದಿನಗಳ ಕನಸು ಇವತ್ತು ಈಗ ನನಸಾಗ್ತಾ ಇದೆ. ಇದೇ ರೀತಿ ಅವರು ಜನಪರ ಕಾರ್ಯಕ್ರಮಗಳನ್ನು, ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂಥ ಒಂದಿಷ್ಟು ಯೋಜನೆಗಳನ್ನು ತರಬೇಕು. ಆಮೇಲೆ ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ಸ್ವಲ್ಪ ಅವರ ಜೀವನ ಸರಿ ಹೋಗುವಂಥ ಒಳ್ಳೆಯ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು, ಆಮೇಲೆ ಸಿಸ್ಟಮ್ಗಳನ್ನು ತಂದು ಇದನ್ನು ಮಾಡಿ, ಅವ್ರೇನು ಚುನಾವಣೆ ಒಳಗೆ ಮುಂದೆ ನಿಂತು ಲೀಡ್ ಮಾಡಿ ಒಂದು ಪಕ್ಷವನ್ನು ಹೆಂಗೆ ಮುಂದೆ ತರ್ತಿದ್ರು, ಹಂಗೆ ಮುಂದೆ ನಿಂತು ಇಡೀ ಕರ್ನಾಟಕದ ಜನತೆಯನ್ನು ಮುಂದೆ ತೊಗೊಂಡು ಹೋಗಬೇಕು. ಅವರು ಈ ಒಂದು ಕೆಲಸದಿಂದ ನಮಗೆ ಈ ಥರ ಏನಾದರೂ ಕೆಲಸ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗ್ತದೆ. ಸಿದ್ದರಾಮಯ್ಯನವರು ಮಾಡಿದರು, ಅವ್ರದ್ದು ಇವ್ರದ್ದು ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಆದ್ರೆ ಅವರು ಚಲೋನು ಮಾಡಿದರು. ಅವ್ರ ಥರನೇ ಇವರು ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಆಸೆ ಐತಿ. ಆಮೇಲೆ ಸ್ವಲ್ಪ ಈಗೇನು ಕರೆಂಟ್ ಬಿಲ್ ಅದು ಸ್ವಲ್ಪ ಜಾಸ್ತಿ ಬಂದದ, ಸ್ವಲ್ಪ ಅದನ್ನಟ್ಲೆ ಜನರಿಗೆ ಅನುಕೂಲ ಆಗುವಂಗೆ ಸ್ವಲ್ಪ ಅದನ್ನು ಕಡಿಮೆ ಮಾಡಬೇಕು. ಅಂದರೆ ಅದರಿಂದ ನಮ್ಗೆ ಕಮರ್ಷಿಯಲ್ ಏನು ಅಂಗಡಿ ವ್ಯಾಪಾರಸ್ಥರು ಇರ್ತಾರೆ ಅವ್ರಿಗೆ ಭಾಳ ಅನುಕೂಲ ಆಗ್ತದೆ. ಇಷ್ಟು ಹೇಳಿ ಸಿದ್ದರಾಮಯ್ಯ ಪಾಲಿಟಿಕ್ಸ್ ಬಗ್ಗೆ ಯಾಕಂದ್ರೆ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡೋದು ಭಾಳ ಅಧಿಕಾರಕ್ಕೆ ತೊಗೊಂಬಂದ ಬೇರೆ ಬೇರೆ ಸ್ಟ್ರಾಟಜಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಸ್ಟ್ರಾಟಜಿ, ಅವರು ಈ ಚುನಾವಣೆಗೆ ಆ ಪಕ್ಷಕ್ಕೆ ದುಡಿದಂಥ ಸ್ಟ್ರಾಟಜಿ ಏನಿದೆಯಲ್ಲ, ಅವರು ಮುಂದೆ ಬಿದ್ದು ಯಾವ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಿಸ್ಕೊಂಡು ಬರ್ಬೇಕಂತಿದ್ರು ಅಲ್ಲಿ ಎಲ್ಲೂ ಫೇಲ್ ಆಗಿಲ್ಲ. ಅವರು ಚುನಾವಣಾ ಚಾಣಕ್ಯ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ನಲ್ಲಿ ಕರ್ನಾಟಕಕ್ಕಾಯ್ತು, ಕಾಂಗ್ರೆಸ್ನಲ್ಲಿ ಆಯ್ತು, ಅವರು ಚುನಾವಣಾ ಚಾಣಕ್ಯನ. ಅವರು ಬಿಟ್ಟರೆ ಮತ್ತು ಬೇರೆಯವ್ರಿಗೆ ಯಾರಿಗೂ ಅಷ್ಟು ಪ್ರಯತ್ನ ಆಗೋದಿಲ್ಲ. ಆದರೆ ಇವರು ಮಾಡಿದಂಥ ಪ್ರಯತ್ನ, ಅದರ ಕಷ್ಟಗಳು ಏನೈತಲ್ಲ, ಅವ್ರಿಗೆ ಅದ್ರ ತಕ್ಕ ಪ್ರತಿಫಲ ಸಿಗಬೇಕು. ಅದೇ ಥರ ಮುಂದೆ ಜನರ ಪ್ರೀತಿನೂ ಗಳಿಸ್ಕೋಬೇಕು. ಅವರು ಗಳಿಸ್ಕೊಂಡು ಜನರ ಸೇವೆಯನ್ನು ತುಂಬ ಹೃದಯದಿಂದ ಮಾಡಿ ಅವರಿಗೆಲ್ಲ ಅನುಕೂಲ ಮಾಡಿ, ನಮ್ಮ ಕರ್ನಾಟಕದ ಜನತೆಗೆ ಏನೈತಲ್ಲ ಏನೇನು ಸೌಕರ್ಯಗಳು ಬೇಕು ಎಲ್ಲನೂ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಮುಖ್ಯಮಂತ್ರಿ ಆಗಿದ್ದು ತುಂಬ ಖುಷಿಯ ವಿಚಾರ. ಯಾರ್ಯಾರು ಏನೇನೋ ಅಂದ್ಕೊಂಡಿದ್ರು, ರಾಜಕೀಯದೊಳಗೆ ಕಾಂಗ್ರೆಸ್ ಒಳಗೆ ಬಿರುಗಾಳಿ ಹೇಳುತ್ತಾ ಅಂತಂದೇಳಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿಯ ಇಬ್ಬರು ಒಳ್ಳೆಯ ಬಾಂಧವ್ಯ ಐತಿ ಅವ್ರದ್ದು. ಇದರಿಂದನೇ ಯಾವುದೇ ಏನೂ ತಕರಾರು ಇರ್ಲಾರ್ದಂಗೆ, ಯಾವುದೋ ಷರತ್ತುಬದ್ಧ ಇರ್ಲಾರ್ದಂಗೆ ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ರು. ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳ ಆಕ್ಕವು ಅಂತಂದು ಹೇಳಿ ನಮ್ಮ ನಂಬಿಕೆ ಐತಿ. ಮತ್ತು ಗದಗ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಅವರು ಕೊಡಬೇಕಂತಂದು ನಾನು ಈ ಮೂಲಕ ಕೇಳ್ಕೊತೀನಿ. ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಒಳಗೆ. ಯಾವುದೇ ಥರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಲ್ಲ. ಮತ್ತು ಯಾವ ಥರನೂ ನಾನು ಈಗ ಮುಖ್ಯಮಂತ್ರಿ ಸ್ಥಾನ ನೀವು ಕೊಳ್ಳಿಲ್ಲ ಅಂದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ನಾನು ಬೇರೆ ಪಕ್ಷ ಕಟ್ತೀನಿ, ಆ ಥರ ಯಾವುದೇ ಥರದ್ದು ಅವರ ಕಡೆ ಒಂಥರ ದೂರುಗಳು ಕೂಡ ಬಂದಿಲ್ಲ. ಯಾವುದೋ ಒಂದು ನಿಷ್ಠಾವಂತ ಕಾರ್ಯಕರ್ತ, ಭಾಳ ಕಷ್ಟಪಟ್ಟು ಅವರ ಆ ಸ್ಥಾನಕ್ಕೆ ಏರ್ಯಾರ. ಇನ್ನೂ ಹೆಚ್ಚಿನ ರೀತಿಯಿಂದ ಅವರ ರಾಜಕೀಯ ಜೀವನ ಸುಖವಾಗಲಿ ಇಷ್ಟಂತರೂ. ದೇವ್ರ ಮೇಲೆ ಭಾಳ ಭಕ್ತಿ ರೀ, ದೈವ ಭಕ್ತರು ಅವರು ಡಿ ಕೆ ಶಿವಕುಮಾರ್ ಅವರು. ಈಗ ಅವರು ಲಾಸ್ಟ್ ಟೈಮ್ ನಮ್ಮ ಗದಗ ಬಂದಾಗ ಮುಖ್ಯಮಂತ್ರಿಗಳು ಇದ್ದಿದ್ದಿಲ್ಲ. ಈ ಸಲ ಮುಖ್ಯಮಂತ್ರಿಯಾಗಿ ಇನ್ನೊಂದು ಸಲ ಭೇಟಿ ಕೊಟ್ಟು ನಮ್ಮ ಗದಗ ಜಿಲ್ಲೆಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲೆಂದು ನಾನು ಕೇಳ್ತೀನಿ.
ಚುನಾವಣೆ ಸ್ಟ್ರಾಟಜಿ ಹೆಂಗಿರ್ತವೆ? ಯಾಕಂದ್ರೆ ಪ್ರತಿ ಸಾರಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗ ಗೆಲ್ಲಿಸ್ಕೊಳ್ತಾ ಬಂದಾರೆ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಅವರ ಪಕ್ಷ ಕಟ್ಟುವಲ್ಲಿ ನಿಸ್ಸೀಮರವ್ರು. ಈ ಸಲ ನಮ್ಮದು ಕಾಂಗ್ರೆಸ್ ಗೋರ್ಮೆಂಟ್ ಬರೋಕೆ ಮೇನ್ ಕಾರಣಕರ್ತರ ಡಿ ಕೆ ಶಿವಕುಮಾರ್ ಅವರು. ತಳಮಟ್ಟದಿಂದ ಅವರು ಪಕ್ಷ ಕಟ್ಕೊಂತ ಹೋಗ್ತಾರೆ. ನಮಗಿಷ್ಟು ಸೀಟು ಬರೋಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ನಾಳೆ ದಿನಾಂಕ 3ನೇ ತಾರೀಕಿನಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಕತ್ತಾರೆ. ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮೊದಲನೇದಾಗಿ ಅವರಿಗೆ ಶುಭ ಹಾರೈಕೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ಕರ್ನಾಟಕ ರಾಜ್ಯದೊಳಗೆ ಸಾಕಷ್ಟು ರಾಜಕಾರಣಿಗಳು ಬಂದೋಗ್ಯಾರ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಾಥಮಿಕ ಹಂತದಿಂದನೂ ಅಂದ್ರೆ ಯುವಕರಾಗಿದ್ದನೂ ಕೂಡ ಅವರು ಒಳ್ಳೆಯ ಸಂಘಟನೆಗಾರರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ವಿಶೇಷವಾಗಿ ಏನೈತಲ್ಲ ಬೆಂಗಳೂರು ಭಾಗದೊಳಗೆ ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಕೊಳೋದ್ರ ಜೊತೆಗೆ ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳನ್ನು ಒಗ್ಗೂಡಿಸಿಕೊಂಡು ಅವರ ಕಾರ್ಯಕ್ಷಮತೆಯಿಂದ ಮತ್ತು ಪಕ್ಷ ನಿಷ್ಠೆಯಿಂದ ಏನೈತಲ್ಲ ಇವತ್ತು ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಲಭಿಸೈತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕಳೆದ ನಾವು ನಮ್ಮ ತಿಳುವಳಿಕೆ ಬಂದಲ್ಲಿಂತರು ಅಂತಂದ್ರೆ ಸನ್ಮಾನ್ಯ ಬಂಗಾರಪ್ಪನವ್ರ ಕಾಲದಲ್ಲಿಂತರೂ ಅವರು ಮಂತ್ರಿ ಸ್ಥಾನವನ್ನು ಅನುಭವಿಸಿದ್ದಾರೆ. ಜೈಲು ಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ, ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತಮಗೆ ಕೊಟ್ಟಂಥ ಎಲ್ಲ ಇಲಾಖೆಗಳು ಕೂಡ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿ ತಮ್ಮದೇ ಆದಂಥ ಕಾರ್ಯಶೈಲಿ ಒಳಗೆ ಅವರು ಈ ಸಾರಿ ಇಲೆಕ್ಷನ್ ಒಳಗೆ ಏನೈತಲ್ಲ ಸಾಮಾಜಿಕ ಜಾಲತಾಣಗಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅವರೊಂದು ನಿದರ್ಶನ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಯುವಕರನ್ನ ಒಗ್ಗೂಡಿಸೋದ್ರೊಳಗೆ ಆಮೇಲೆ ಅವರು ಎಷ್ಟು ಒಂದು ಅವ್ರ ಬಾಂಧವ್ಯಗಳು ಎಲ್ಲ ಸಮಾಜ ಜೊತೆ ಅದಾವಂದ್ರೆ ನೀವು ಮೊನ್ನೆ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ ಕೂಡಲೇ ಇವತ್ತಿನ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಅಪವಾದ ಇತ್ತು. ಅವರು ಸೀದಾ ಹೋಗಿದ್ದ ಅಜ್ಜಯ್ಯನವರ ಗದ್ಗಿಗೆ. ಇಲ್ಲೇ ನಾವು ಸಕಲ ಸಮಾಜಗಳನ್ನು ಕೂಡ ಒಂದೇ ರೀತಿ ಒಳಗೆ ನೋಡ್ತೀವಿ ಅನ್ನೋದನ್ನು ಅವರು ಮತ್ತೊಮ್ಮೆ ಎತ್ತಿ ತೋರಿಸಿ ತಾವು ಸದಾಕಾಲ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ನಿಟ್ಟಿನೊಳಗೆ ತಮ್ಮದೇ ಆದ ಶೈಲಿ ಒಳಗೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಗದಗ ಜಿಲ್ಲೆಗೆ ಅವರ ಕೊಡುಗೆ ಭಾಳ ಅಪಾರ ಐತಿ. ಗದಗ ಜಿಲ್ಲೆ ಒಳಗೆ ನೀರಾವರಿ ಕೆಲಸಗಳಾಗಬೇಕು. ಆಮೇಲೆ ಗದಗ ಬೆಟೇರಿ ಅವಳಿ ನಗರ ಇದಕ್ಕೆ ವಿಶೇಷವಾದಂಥ ಅನುದಾನವನ್ನು ಅವರು ಕೊಡಬೇಕು. ಯಾಕಂದ್ರೆ ಸಾಕಷ್ಟು ರಸ್ತೆ ಗಟಾರ ಇವುಗಳ ಅಭಿವೃದ್ಧಿ ಭಾಳ ಕುಂಠಿತಗೊಂಡೈತಿ. ಇವತ್ತಿನ ಭಾಗ್ಯಗಳ ಒಂದು ಏನು ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಏನೈತಲ್ಲ ಅದರಿಂದ ಡೆವಲಪ್ಮೆಂಟ್ಸ್ ಭಾಳ ಕೊರತೆಗೈತಿ. ಈ ಡೆವಲಪ್ಮೆಂಟ್ಸ್ಗೆ ಗದಗಿಗೆ ವಿಶೇಷವಾಗಿ ನೀರಾವರಿಗೆ ರೈತರು ಸಮಾಧಾನ ಇದ್ದರೆ ಎಲ್ಲರೂ ಸಮಾಧಾನ ಇದ್ದಂಗೆ. ಈ ಮುಂಗಾರಿನ ಆಗಮನದೊಳಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಗಮನ ಆಗುವಂಥದ್ದು ಏನೈತಲ್ಲ ರೈತರಿಗೆ ಖುಷಿ ಕೊಡುವಂಥ ಕೆಲಸ ಆಗಬೇಕು. ಗದಗ ಬೆಟಗೇರಿ ಅವಳಿ ನಗರಕ್ಕೆ ಅಭಿವೃದ್ಧಿಗೆ ಅವರು ಒಳ್ಳೆಯ ಕಾರ್ಯಗಳನ್ನು ಮತ್ತು ವಿಶೇಷ ಅನುದಾನವನ್ನು ನೀಡೋದ್ರ ಮುಖಾಂತರ ಸನ್ಮಾನ್ಯ ಎಚ್ ಕೆ ಪಾಟೀಲ್ರ ನೇತೃತ್ವದೊಳಗೆ ಗದಗ ಬೆಟಗೇರಿ ಅಭಿವೃದ್ಧಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೆ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡ್ತಾರೆ.